Namaste. Subject Engineering Mathematics for first semester BE. Name of the book author Dr. K.S.C. Sir. Module 2 Differential Calculus 2. Article number 2.4 Maxima and minima for a function of two variables. Sub article number 2.42 Applications of maxima and minima with illustrative examples. Example 2. A rectangular box open at the top is to have a volume of 32 cubic feet. Find its dimensions if the total surface area is minimum. Example 2. A rectangular box open at the top is to have a volume of 32 cubic feet. So rectangular box ಸೊ ಲೆಂತ್ ಇಸ್ ಎಕ್ಸ್, ಬ್ರೆಡ್ತಿಗೆ ವೈ ಅಂತ ಕಾಲ್ ಮಾಡೋಣ, ಹೈಟಿಗೆ ಝೆಡ್ ಅಂತ ಕಾಲ್ ಮಾಡೋಣ. ಓಕೆ, ಸೊ ವಾಲ್ಯೂಮ್ ಅಂತ ಹೇಳಿದ್ರೇನು? ವಾಲ್ಯೂಮ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಲೆಂತ್ ಈಸ್ ಎಕ್ಸ್, ಬ್ರೆಡ್ತ್ ಈಸ್ ವೈ ಎ, ಹೈಟ್ ಈಸ್ ಝೆಡ್. ಸೊ ದಟ್ ಈಸ್ ಈಕ್ವಲ್ ಟು 32 ಕ್ಯೂಬಿಕ್ ಫೀಟ್. 32 ಕ್ಯೂಬಿಕ್ ಫೀಟ್ ಇದೆ. ಓಕೆ, ಫೈಂಡ್ ಇಟ್ಸ್ ಡೈಮೆನ್ಷನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ವೈ ಝೆಡ್ ಅಥವಾ ಲೆಂತ್ ಬ್ರೆಡ್ತ್ ಹೈಟ್ನ ಫೈಂಡ್ ಔಟ್ ಮಾಡಬೇಕು. ಇಫ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಮಿನಿಮಮ್. ಸೊ ಸರ್ಫೇಸ್ ಏರಿಯಾ ಈಸ್ ಮಿನಿಮಮ್ ಇದ್ದಾಗ, ಓಕೆ, ಸೊ ದಟ್ ಟೈಮ್ ಎಕ್ಸ್ ಎಷ್ಟು, ವೈ ಎಷ್ಟು, ಝೆಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಇಟ್ ಮೀನ್ಸ್ ಲೆಂತ್ ಬ್ರೆಡ್ತ್ ಹೈಟ್ ಎಷ್ಟಂತ ಫೈಂಡ್ ಔಟ್ ಮಾಡಬೇಕಂತ. ಓಕೆ, so let x, y, z respectively be the length. x ಅಂತ ಹೇಳಿದ್ರೆ ಲೆಂತ್, ನೆಕ್ಸ್ಟ್ y is breadth, ಆ್ಯಂಡ್ z ಅಂತ ಹೇಳಿದ್ರೆ ಹೈಟ್ ಆಫ್ ದಿ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್. ಓಕೆ, ಇದು ಫಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು ವಾಲ್ಯೂಮ್ ಬಗ್ಗೆ. ಲೆಟ್ ವಿ be its volume and S be its surface area. ಈ ಥರ ಕನ್ಸಿಡರ್ ಮಾಡ್ಕೊಳ್ಳೋಣ. ಎಕ್ಸ್ ಅಂತ ಹೇಳಿದ್ರೆ ಲೆಂತ್, ವೈ ಈಸ್ ಬ್ರೆಡ್ತ್, ಝೆಡ್ ಈಸ್ ಹೈಟ್ ಆಫ್ ದಿ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್. ವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ವಿ ಈಸ್ ವಾಲ್ಯೂಮ್, ಆ್ಯಂಡ್ ಎಸ್ ಅಂತ ಹೇಳಿದ್ರೆ ಇಟ್ಸ್ ಸರ್ಫೇಸ್ ಏರಿಯಾ. ಸೊ ಬೈ ಈಗ ಡೇಟಾ, ಗಿವನ್ ಡೇಟಾ ಗೊತ್ತಾಯ್ತಲ್ಲ, ಅಥವಾ ಬೈ ಡೇಟಾ, ಅದರ್ವೈಸ್ ಗಿವನ್ ಅಂತಲೂ ಬರಿಬೋದು. ಬೈ ಡೇಟಾ ಅವ್ರು ಏನು ಕೊಟ್ಟಿದ್ದಾರೆ, ವಾಲ್ಯೂಮ್ ಈಕ್ವಲ್ ಟು ಎಕ್ಸ್ ವೈ ಝೆಡ್ ಈಕ್ವಲ್ ಟು 32 ಅಂತ ಹೇಳಿದ್ದಾರೆ ಕ್ಯೂಬಿಕ್ ಫೀಟ್. ಓಕೆ, ಕ್ಯೂಬಿಕ್ ಫೀಟ್ ಅಂತ ಹೇಳಿದ್ರೆ ಅದರ ಮೀಟರ್ ಕ್ಯೂಬ್ ಆಗ್ಬೋದು ಅಥವಾ ಸೆಂಟಿಮೀಟರ್ ಕ್ಯೂಬ್ ಆಗ್ಬೋದು. ಓಕೆ, ಒಟ್ಟಲ್ಲಿ ಅದು ಕ್ಯೂಬಿಕ್ ಫೀಟ್ ಆಗುತ್ತೆ. ನೆಕ್ಸ್ಟು ವಿ ನೋ ದಟ್ ದಿ ಟೋಟಲ್ ಸರ್ಫೇಸ್ ಏರಿಯಾ is 2 times of length into breadth plus breadth into height plus height into length, breadth, height
ಲೆಂತ್, ಹಾಗೆ 2 ಟೈಮ್ಸ್. ಓಕೆ, ನೆಕ್ಸ್ಟ್ ಸಿನ್ಸ್ ದಿ ಬಾಕ್ಸ್ ಈಸ್ ಓಪನ್, ಸಿನ್ಸ್ ದಿ ಬಾಕ್ಸ್ ಈಸ್ ಓಪನ್ at the top, the corresponding surface area ಈಗ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ, ಆ್ಯಕ್ಚುಲಿ 2 ಟೈಮ್ಸ್ ಅಂತ ಯಾಕೆ ಹೇಳಿರೋದು ಅಂತ ಹೇಳಿದ್ರೆ, ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಇದೆಯಲ್ಲ, ಈ ರೆಕ್ಟ್ಯಾಂಗ್ಯುಲರ್ ಬಾಕ್ಸಲ್ಲಿ ಇದು ಫ್ರಂಟ್. ಓಕೆ, ದಿಸ್ ಒನ್ ಈಸ್ ಫ್ರಂಟ್. ಇದೇನಾಗುತ್ತೆ ಬ್ಯಾಕ್ ಸೈಡ್. ಅಂದರೆ ಫ್ರಂಟ್ ಸೈಡು, ದಿಸ್ ಇಸ್ ಫ್ರಂಟ್ ಸೈಡ್, ದಿಸ್ ಇಸ್ ಬ್ಯಾಕ್ ಸೈಡ್. ಸೊ ಇಲ್ಲಿ ರೈಟ್ ಸೈಡ್, ಇಲ್ಲಿ ಲೆಫ್ಟ್ ಸೈಡ್ 2 ಟೈಮ್ಸ್ ಆಯಿತು. ನೆಕ್ಸ್ಟು ಟಾಪ್ ಒಂದು, ಬಾಟಮ್ ಒಂದು, ಹಾಗೆ. ಅಂದರೆ ಹೈಟ್ ತಗೊಳ್ಳೋದಾದರೆ ಟಾಪು ಬಾಟಮು, ಲೆಫ್ಟು ರೈಟ್, ಫ್ರಂಟು ಬ್ಯಾಕ್. ಸೊ 2 ಟೈಮ್ಸ್ ಇದೆ. ಇವಾಗ ಒಂದು ಮೇಲೆ ಟಾಪ್ನ ಓಪನ್ ಆಗಿಬಿಟ್ಟಿದೆ. ಟಾಪ್ ಓಪನ್ ಆಯಿತು ಅಂತ ಹೇಳಿದ್ರೆ, ಸೊ ಇಲ್ಲಿ ಯಾವುದು ಲೆಂತ್ ಮತ್ತು ಬ್ರೆಡ್ತ್ ಮಾತ್ರ, ಹೈಟ್ ಇಲ್ಲ ಆಯಿತಾ. ಇಲ್ಲಿ ಮೇಲ್ಗಡೆದು ಮಾತ್ರ, ಬಾಕ್ಸದು ಮೇಲ್ಗಡೆ ಓಪನ್ ಆಗಿದೆ ಅಷ್ಟೇ. ಸರ್ಫೇಸ್ ಏರಿಯಾನಲ್ಲಿ ಸಿನ್ಸ್ ದಿ ಬಾಕ್ಸ್ ಈಸ್ ಓಪನ್ ಅಟ್ ದಿ ಟಾಪ್ ಮೇಲ್ಗಡೆದು ಮಾತ್ರ ಓಪನ್ ಆಗಿದೆ. ಮೇಲೆದು ಓಪನ್ ಆಗಿದೆ ಅಂದರೆ ಲೆಂತ್, ಇದು ಲೆಂತ್ ಮತ್ತು ಈ ಬ್ರೆಡ್ತ್ ಏನು ಮಾಡ್ತೇವೆ, ಓಪನ್ ಮಾಡಿದ್ದೀವಿ. ಅಲ್ಲಿಗೆ ಮೈನಸ್ ಮಾಡಬೇಕು, ಮೈನಸ್ ಆಫ್ XY ಒಂದೇ, ಗೊತ್ತಾಯ್ತಲ್ಲ. ಸೊ ಇವಾಗ ಏನಾಗುತ್ತೆ, ಈಗ ಟೋಟಲ್ ಕರೆಸ್ಪಾಂಡಿಂಗ್ ಸರ್ಫೇಸ್ ಏರಿಯಾ ಏನಾಯಿತು, ಎಸ್ ಈಕ್ವಲ್ ಟು ಈ ಟೋಟಲ್ ಸರ್ಫೇಸ್ ಏರಿಯಾನಲ್ಲಿ ಟಾಪ್ ಒಂದು ಮಾತ್ರ ತೆಗಿಬೇಕಷ್ಟೆ. 2 ಟೈಮ್ಸ್ ಆಫ್ XY ಪ್ಲಸ್ YZ ಪ್ಲಸ್ ZX ಮೈನಸ್ ಟಾಪಲ್ಲಿ ಯಾವುದು, ಲೆಂತ್ ಒಂದು, ಬ್ರೆಡ್ತ್ ಒಂದು. ಓಕೆ, ಸೊ ನಾವು ಯಾವುದು ಇಟ್ಕೊಂಡಿದ್ದೀವಿ, ದಿಸ್ ಇಸ್ ಲೆಂತ್, ದಿಸ್ ಒನ್ ಈಸ್ ಬ್ರೆಡ್ತ್. ಓಕೆ, XY. ಸೊ ಇಲ್ಲಿ 2 ಟೈಮ್ಸ್ ಆಫ್ XY ಮೈನಸ್ XY ಅಂದರೆ ಎಷ್ಟಾಯಿತು, ಈಕ್ವಲ್ ಟು XY ಪ್ಲಸ್ 2 ಟೈಮ್ಸ್ ಆಫ್ YZ ಪ್ಲಸ್ 2 ಟೈಮ್ಸ್ ಆಫ್ ZX. ಓಕೆ, ನೆಕ್ಸ್ಟ್ we need to ಫೈಂಡ್. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕಿದ್ರಲ್ಲಿ, XY Z ಇಷ್ಟರಲ್ಲೇ ನಾವು ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು, ಹೈಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಟು ಫೈಂಡ್ XY Z such that S is ಇವಾಗ ಏನಾಗಿದೆ, ಎಸ್ ಮಿನಿಮಮ್ ಆಗೋಗಿದೆ, ಗೊತ್ತಾಯ್ತಲ್ಲ. ಸರ್ಫೇಸ್ ಏರಿಯಾ ಈಸ್ ಮಿನಿಮಮ್. ಸಬ್ಜೆಕ್ಟ್ ಟು ದಿ ಕಂಡೀಷನ್, ಏನು ಸಬ್ಜೆಕ್ಟ್ ಟು ದಿ ಕಂಡೀಷನ್, ಸಬ್ಜೆಕ್ಟ್ ಟು ದಿ ಕಂಡೀಷನ್ ದಟ್, ಕಂಡೀಷನ್ ಏನಿದೆ, XYZ ಈಕ್ವಲ್ ಟು 32 ಅಂತ ಇದೆ. ಅಂದರೆ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನಲ್ಲಿ, ಓಕೆ, ಸೊ ಲೆಂತ್ ಬಂದು X, ಬ್ರೆಡ್ತ್ ಬಂದು Y, ಹೈಟ್ ಬಂದು Z. ಸೊ ನಾವು ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ, ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ, 2 ಟೈಮ್ಸ್. ಯಾಕಂದರೆ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಅಲ್ವಾ ಅದು, ನಾವು ಒಂದು ಸೈಡ್ದು ಫೈಂಡ್ ಔಟ್ ಮಾಡಿಕೊಂಡು ಮುಂದೆ ಫಸ್ಟ್ದು ತೊಗೊಂಡ್ರೆ ಹಿಂದಲ್ದು ತೊಗೋಬೇಕಾಗತ್ತೆ. ಫ್ರಂಟ್ ಬ್ಯಾಕ್, ಲೆಫ್ಟ್ ರೈಟ್, ಟಾಪು ಬಾಟಮು. ಈಗ ಟಾಪ್ ಮಾತ್ರ ಒಂದು ತೆಗೆದಿದ್ದೀವಿ, ಆವಾಗ ಸರ್ಫೇಸ್ ಏರಿಯಾ ಏನಾಯಿತು, ಮಿನಿಮಮ್ ಆಗುತ್ತೆ. ಅದನ್ನು ಓಪನ್ ಆಗಿದೆ ಅಂತ ಹೇಳಿದ್ರೆ ಮೈನಸ್ ಆಫ್ XY ಟಾಪದು. ಓಕೆ, ಆಗ ಮಿನಿಮಮ್ ಆಯ್ತು. ಇವಾಗ ಏನಾಗುತ್ತೆ, ಸೊ ಕಂಡೀಷನ್ಸ್ ಬೇರೆ ಇದೆ. ವಾಲ್ಯೂಮ್ ಎಷ್ಟು, 32 ಕ್ಯೂಬಿಕ್ ಫೀಟ್. ಈ ಕಂಡೀಷನ್ಸ್ ಇಟ್ಕೋಬೇಕು. ಸೊ ವಿ ನೋ ದಿ ಆಕ್ಸಿಲರಿ ಫಂಕ್ಷನ್ ಗೊತ್ತಿದೆ ನಮಗಿವಾಗ. ಏನು ಆಕ್ಸಿಲರಿ ಫಂಕ್ಷನ್, F ಈಕ್ವಲ್ ಟು U ಆಫ್ XYZ ಪ್ಲಸ್ ಲ್ಯಾಂಬ್ಡಾ ಡಾಟ್ ಫೈ ಆಫ್ XYZ. U ಆಫ್ XYZ ಅಂತ ಹೇಳಿದ್ರೆ ನಾವು ಯಾವುದನ್ನು ಫೈಂಡ್ ಔಟ್ ಮಾಡಬೇಕು, XYZ ಸರ್ಫೇಸ್ ಏರಿಯಾದು, ಗೊತ್ತಾಯ್ತಲ್ಲ.
ಸೊ ಸರ್ಫೇಸ್ ಏರಿಯಾ ಏನಿದೆ XY ಪ್ಲಸ್ 2YZ ಪ್ಲಸ್ 2ZX ಇದೆಯಲ್ಲ, ಇದರದ್ದು ಲೆಂತ್ ಮತ್ತು ಬ್ರೆಡ್ತ್ ಹೈಟ್ದು ಫೈಂಡ್ ಔಟ್ ಮಾಡಬೇಕು. ಮಿನಿಮಮ್ ಆಗಿದ್ದಾಗ ಸರ್ಫೇಸ್ ಏರಿಯಾ, ವೆನ್ ಸರ್ಫೇಸ್ ಏರಿಯಾ ಇಸ್ ಮಿನಿಮಮ್ ದಟ್ ಟೈಮ್ ಫೈಂಡ್ ಔಟ್ ದಿ ಡೈಮೆನ್ಷನ್ಸ್ನ ಫೈಂಡ್ ಔಟ್ ಮಾಡಬೇಕು. ಅದು U(x, y, z) ಆಗುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ದ ಕಂಡೀಷನ್ಸ್ ಏನು, ಇದು ವಾಲ್ಯೂಮ್ದು ಕಂಡೀಷನ್ಸ್. ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ದಿ ಆಕ್ಸಿಲರಿ ಫಂಕ್ಷನ್, the auxiliary function f equal to u of x comma y comma z plus lambda dot phi of x comma y comma z. ನಾವಿವಾಗ ಅಸಂಪ್ಷನ್ ಮಾಡ್ತಾ ಇದ್ದೇವೆ ಏನಂತ, ಲೆಟ್ ಎಫ್ ಈಕ್ವಲ್ ಟು, ಸೊ ಯು ಆಫ್ ಎಕ್ಸ್ ಕೊಮ ವೈ ಕೊಮ ಝೆಡ್ ಅಂತ ಹೇಳಿದ್ರೆ ನಾವು ಯಾವುದನ್ನು ಫೈಂಡ್ ಔಟ್ ಮಾಡಬೇಕು, ವೆನ್ ಸರ್ಫೇಸ್ ಏರಿಯಾ ಇಸ್ ಮಿನಿಮಮ್ ಇದ್ದಾಗ ಡೈಮೆನ್ಷನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಲ್ಲ, ಅದನ್ನು ತಗೋಬೇಕು ಇದು. ಸೊ XY ಪ್ಲಸ್ 2YZ ಪ್ಲಸ್ 2ZX. ಕಂಡೀಷನ್ಸ್ ಏನು, ವಾಲ್ಯೂಮ್ದು ಕಂಡೀಷನ್ಸು. ಲ್ಯಾಂಬ್ಡಾ ಡಾಟ್ ಫೈ ಆಫ್ ಎಕ್ಸ್ ಕೊಮ ವೈ ಕೊಮ ಝೆಡ್ ಅಂದರೆ ಕಂಡೀಷನ್ ಈಸ್ XYZ. Next, we form the equations. We form the equations. ಏನದು, so partial differentiation of fx equal to 0, partial differentiation of fy equal to 0, partial differentiation of f with respect to z equal to 0. Okay, that is, so ಇವಾಗ ಇಲ್ಲಿ ಫಸ್ಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಕ್ವಲ್ ಟು 0. ಸೊ ಅವಾಗ ಏನಾಗ್ತಾ ಇದೆ ಇಲ್ಲಿ, ವೈ ಇಲ್ಲಿಲ್ಲ, ಓಕೆ, ಪ್ಲಸ್ 2Z ಪ್ಲಸ್ ಇಲ್ಲಿ ಲ್ಯಾಂಬ್ಡಾ ಇಂಟು YZ, ಲ್ಯಾಂಬ್ಡಾ ಇಂಟು YZ. ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು, ಅದೇ, ಓಕೆ, ಈಕ್ವಲ್ ಟು 0. ಇಟ್ ಇಂಪ್ಲೈಸ್ ಲ್ಯಾಂಬ್ಡಾ ಈಕ್ವಲ್ ಟು, ಫಸ್ಟ್ ಇದನ್ನು ಈಚೆ ಸೈಡ್ ಶಿಫ್ಟ್ ಮಾಡಿದ್ರೆ minus of y plus 2z divided by yz. ಓಕೆ, ನೆಕ್ಸ್ಟ್ fy ಈಕ್ವಲ್ ಟು 0 ಮಾಡಿದರೆ, ಸೊ ಇಲ್ಲಿ y ಉಂಟು x ಪ್ಲಸ್ ಇಲ್ಲಿ y ಉಂಟು 2z ಪ್ಲಸ್ ಲ್ಯಾಂಬ್ಡಾ ಇಂಟು xz ಈಕ್ವಲ್ ಟು 0. ಇಟ್ ಇಂಪ್ಲೈಸ್ ಲ್ಯಾಂಬ್ಡಾ ಈಕ್ವಲ್ ಟು minus of x plus 2z divided by xz. Next, fz equal to 0. ಎಲ್ಲಿ z ಇದೆ, ಇಲ್ಲಿದೆ z, ಇಲ್ಲಿದೆ z. ಸೊ 2y plus 2x plus lambda xy equal to 0. It implies lambda equal to minus of 2y plus 2x divided by xy. Okay, now ಸೊ ಈಕ್ವೇಟ್ ಮಾಡಿದರೆ ಇದೆಲ್ಲನೂ ಏನಾಗುತ್ತೆ, ಮೈನಸ್ ಆಫ್ y ಪ್ಲಸ್ 2z ಡಿವೈಡೆಡ್ ಬೈ yz ಈಕ್ವಲ್ ಟು ಮೈನಸ್ ಆಫ್ x ಪ್ಲಸ್ 2z ಡಿವೈಡೆಡ್ ಬೈ xz ಈಕ್ವಲ್ ಟು ಮೈನಸ್ ಆಫ್ 2y plus 2x divided by xy. So minus minus get cancel ಆಗ್ತದೆ ಆಯಿತಾ. From the first pair, ಸೊ ಫಸ್ಟ್ ಪೇರ್ ತಗೊಳ್ಳೋಣ, ಇದೆರಡು. ಸೊ y plus 2z divided by yz equal to x plus 2z divided by xz. It implies ಇಲ್ಲಿ ಏನಾಯಿತು, z ಕ್ಯಾನ್ಸಲ್ ಆಗ್ತದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. x ಇಂಟು y ಪ್ಲಸ್ 2z ಈಕ್ವಲ್ ಟು y ಇಂಟು x ಪ್ಲಸ್ 2z. ದೆನ್ xy ಪ್ಲಸ್ 2xz equal to xy plus 2yz. xy cancel, 2xz
equal to 2yz. Then 2z cancel, x equal to y. Okay. From the second pair, next from the second pair second ಇದೆರಡು. So x plus 2z divided by xz equal to 2y plus 2x divided by xy. So ಇಲ್ಲಿ ಏನಾಯಿತು, x get cancel. Then cross multiplication ಮಾಡಿದರೆ it implies y into x plus 2z equal to z into 2y plus 2x. Then ಎರಡು ಮಲ್ಟಿಪ್ಲಿಕೇಶನ್ ಮಾಡಿದರೆ xy plus 2yz equal to 2yz plus 2xz. Okay. So 2yz cancel ಆಗ್ತದೆ. Okay. xy equal to 2xz. Then xx cancel. Y equal to 2z. Next. That is x equal to y ಅಂತ ಬಂದಿದೆ ಫಸ್ಟ್. x equal to y. y equal to 2 times of z ಅಂತ ಬಂದಿದೆ. Okay. Hence by substituting y equal to x and ಇಲ್ಲಿಂದ z ಫೈಂಡ್ ಔಟ್ ಮಾಡಿದ್ರೆ z equal to y/2 ಆಗುತ್ತೆ. ಓಕೆ. ಸೊ y ಅಂದರೆ x ಅಂತಲೂ ಆಗುತ್ತೆ, y equal to x/2 ಅಂತ. ಸೊ z equal to x/2 ಎಲ್ಲ x ಮಾಡಿಕೊಡೋಣ ಅಂತ. ಓಕೆ. ಇನ್ ಯಾವುದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು, xyz equal to 32 ಕಂಡೀಷನ್ಸ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡೋದು. ಸೊ ಅಲ್ಲಿಗೆ x ಹಾಗೆ ಇರಲಿ, y ಅಂತ ಹೇಳಿದ್ರೆ ಎಕ್ಸೆ, z ಅಂತ ಹೇಳಿದ್ರೆ x/2 ಈಕ್ವಲ್ ಟು 32. x ಅಂತ ಹೇಳಿದ್ರೆ x³ ಈಕ್ವಲ್ ಟು 32 2s 64 ಆಯಿತು. ಓಕೆ. ಈಗ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. 4 4s 16, 16 4s 64. ಇಟ್ ಇಂಪ್ಲೈಸ್ x equal to 4. x equal to 4 ಅಂತ ಬರ್ತದೆ. ಸೊ ಇಲ್ಲಿ x equal to 4 ಬಂತು. ನೆಕ್ಸ್ಟು y ಈಸ್ ಆಲ್ಸೋ 4 ಆಗುತ್ತೆ. ನೆಕ್ಸ್ಟು z equal to 4/2 ಅಂತ ಹೇಳಿದ್ರೆ 2 ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ does the dimensions of the rectangular box such that S is presumed to be minimum or 4,4,2. So answer is 4,4,2 is the answer. Okay. ಸೊ ಫಸ್ಟ್ ಏನು ಮಾಡೋದು, ಅಸಂಪ್ಷನ್ ಮಾಡಬೇಕು. XYZ ಲೆಂತ್, ಬ್ರೆಡ್ತ್, ಹೈಟ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಅಂತ. ವಿ ಅಂದರೆ ವಾಲ್ಯೂಮು, ಎಸ್ ಅಂದರೆ ಸರ್ಫೇಸ್ ಏರಿಯಾ. ಸೊ ಇದು ಕೊಟ್ಟಿದ್ದಾರೆ ಅವರೇನೆ ಗಿವನ್ ಇನ್ ದಿ ಕ್ವಶನ್ ವಿ ಈಕ್ವಲ್ ಟು XYZ ಈಕ್ವಲ್ ಟು 32 ಕ್ಯೂಬಿಕ್ ಫೀಟ್.
ವಿ ನೋ ದಿ ಸರ್ಫೇಸ್ ಏರಿಯಾ ದಿಸ್ ಮಚ್. ಟಾಪನ್ನು ಓಪನ್ ಮಾಡ್ತು ಅಂತ ಹೇಳಿದ್ರೆ ಬಾಕ್ಸ್, ರೆಕ್ಟಾಂಗ್ಯುಲರ್ ಬಾಕ್ಸ್ದು ಟಾಪ್ ಓಪನ್ ಮಾಡಿದ್ರೆ ಇದು ಮೈನಸ್ ಮಾಡಿದರೆ ಇದು ಬರುತ್ತೆ. ನೆಕ್ಸ್ಟ್ ಅಲ್ಲಿಗೆ ಎಫ್ ಎಕ್ಸಿಲರಿ ಫಂಕ್ಷನ್ ಬರಿಬೇಕದು. ನೆಕ್ಸ್ಟ್ ಎಫ್ ಎಕ್ಸ್ ಈಕ್ವಲ್ ಟು 0, ಎಫ್ ವೈ ಈಕ್ವಲ್ ಟು 0, ಎಫ್ ಝೆಡ್ ಈಕ್ವಲ್ ಟು 0 ಮಾಡಿದರೆ ಈ ಲ್ಯಾಂಬ್ಡಾ ವ್ಯಾಲ್ಯೂ ವಿಲ್ ಗೆಟ್ ಇದು. ಆಮೇಲೆ ಲ್ಯಾಂಬ್ಡಾ ಎಲ್ಲ ಸೇಮ್ ಇದೆ ಅಲ್ಲ, ಈಕ್ವೇಟ್ ಮಾಡಬೇಕು. ದೀಸ್ 3 ಈಕ್ವೇಷನ್ಸನ್ನು ಈಕ್ವೇಟ್ ಮಾಡಬೇಕು. ಸೊ ಈಕ್ವೇಟ್ ಮಾಡಿದರೆ ಹೀಗೆ ಬರುತ್ತೆ. ಫಸ್ಟ್ 2 ಪೇರ್ಸ್ ಕನ್ಸಿಡರ್ ಮಾಡಿದರೆ ಎಕ್ಸ್ ಈಕ್ವಲ್ ಟು ವೈ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪೇರ್ ಇದೆರಡನ್ನು ಕನ್ಸಿಡರ್ ಮಾಡಿದರೆ y ಈಕ್ವಲ್ ಟು 2z ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ 2 ಟೈಮ್ಸ್ ಆಫ್ z. ಹೆನ್ಸ್ ಬೈ ಸಬ್ಸ್ಟಿಟ್ಯೂಟಿಂಗ್ y ಈಕ್ವಲ್ ಟು ಎಕ್ಸ್ ಅಂತಲೇ ಕನ್ಸಿಡರ್ ಮಾಡೋಣ. ಆಮೇಲೆ z ಈಕ್ವಲ್ ಟು x/2 ಅದನ್ನು ಕಂಡೀಷನ್ಸಿಗೆ ಅಪ್ಲೈ ಮಾಡಬೇಕು. ವಾಲ್ಯೂಮ್ ಕೊಟ್ಟಿದ್ದಾರಲ್ಲ, ಆ ಕಂಡೀಷನ್ಸ್ಗೆ ಅಪ್ಲೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 4, z ವ್ಯಾಲ್ಯೂ 2 ಅಂತ ಸಿಗುತ್ತೆ. ಅಲ್ಲಿಗೆ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ದು ಟಾಪ್ ಮೇಲೆ ಓಪನ್ ಮಾಡಿದರೆ ಸರ್ಫೇಸ್ ಏರಿಯಾ ಮಿನಿಮಮ್ ಆಯ್ತಲ್ಲ, ಅದು ಆಗ ಡೈಮೆನ್ಷನ್ಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಡೈಮೆನ್ಷನ್ ಅಂದರೆ ಲೆಂತ್, ಬ್ರೆಡ್ತ್, ಹೈಟ್ದು ಡೈಮೆನ್ಷನ್ಸ್ ಇಷ್ಟಿದೆ ಅಷ್ಟೆ. Thus the dimensions of the rectangular box such that S is presumed to be minimum are 4,4,2. ಗೊತ್ತಾಯ್ತಲ್ಲ, ಲೆಂತ್, ಬ್ರೆಡ್ತ್, ಹೈಟ್. ಟಾಪ್ದು ಸರ್ಫೇಸ್ ಒಂದು ಏರಿಯಾ, ಸರ್ಫೇಸ್ ಏರಿಯಾನ ಓಪನ್ ಮಾಡಿದೆ ಮೇಲ್ಗಡೆದು ಟಾಪ್ದು. ಸೊ ಲೆಂತ್ ಇಷ್ಟು, ಬ್ರೆಡ್ತ್ ಇಷ್ಟು, ಹೈಟ್ ಇಷ್ಟು ಅಷ್ಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್.